ಕೇವಲ ಅರ್ಧ ಗಂಟೆ ಮಳೆಗೆ ರಸ್ತೆ ನದಿಯ ರೀತಿಯಲ್ಲಾಗಿದೆ. ರಸ್ತೆಯಲ್ಲಿ ನದಿಯ ರೀತಿಯಲ್ಲಿ ನೀರು ಹರಿತಾ ಇದೆ. ಬೀದರ್ನಲ್ಲಿನ ಪ್ರಮುಖ ರಸ್ತೆಗಳು ಜಲಾವೃತ ಆಗಿದ್ದಾವೆ. ಗುಂಪಾ ರಸ್ತೆ, ಶಿವನಗರ ರಸ್ತೆ, ರಂಗಮಂದಿರ ರಸ್ತೆ ಜಲಾವೃತ ಆಗಿರೋದು. ಕೇವಲ ಅರ್ಧ ಗಂಟೆ ಮಳೆಗೆ ರಸ್ತೆ ಕಾಣಿಸ್ತಾನೇ ಇಲ್ಲ. ಬೀದರ್ನಲ್ಲಿನ ಪ್ರಮುಖ ರಸ್ತೆಗಳೆಲ್ಲ ಜಲಾವೃತ ಆಗಿದ್ದಾವೆ. ಗುಂಪಾ ರಸ್ತೆ, ಶಿವನಗರ ರಸ್ತೆ, ರಂಗಮಂದಿರ ರಸ್ತೆ ಜಲಾವೃತ ಆಗಿರೋದು. ಮಧ್ಯಾಹ್ನ ನದಿಯಂತಾದ ರಸ್ತೆಯಲ್ಲಿ ಜನ ಓಡಾಡೋದಕ್ಕೆ ಪರದಾಡಿದ್ದಾರೆ. ಪಾಪ ಬೀದರ್ನಲ್ಲಿನ ಅವ್ಯವಸ್ಥೆ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಪಾಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಬೈತಾರೆ, ಸುಮ್ಮನೆ ಹೋಗ್ತಾರೆ. ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಳಿದರೆ ಇವತ್ತು ಮಾಡಿಸ್ತೀವಿ ರೋಡ್ನ, ನಾಳೆ ಮಾಡಿಸ್ತೀವಿ ಚರಂಡಿನ ಅಂತ ಹೇಳಿ ಸಬೂಬ್ ಹೇಳ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ರಸ್ತೆ, ಅದು ಒಂದು ಪ್ರಮುಖವಾದಂಥ ಪಟ್ಟಣದ ರಸ್ತೆ, ಬೀದರ್ನ ರಸ್ತೆ, ಪ್ರಮುಖವಾದಂಥ ರಸ್ತೆ. ಅಲ್ಲಿ ನೀರು ಆ ರೀತಿಯಾಗಿ ನಿಂತ್ಕೊಂಡಿದೆ. ಅಂದರೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಅರ್ಥ. ಈ ರಸ್ತೆ ಪರಿಸ್ಥಿತಿ ಯಾವ ರೀತಿಯಾಗಿದೆ, ರಸ್ತೆಯಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನೋದರ ಬಗ್ಗೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಬೀದರ್ನಲ್ಲಿ ಸುಮಾರು 2 ಗಂಟೆಗಳ ಕಾಲ ಮಳೆ ಸುರಿದ್ರೆ ಯಾವ ರೀತಿ ಒಂದು ಪರಿಸ್ಥಿತಿ ಆಗಿದೆ ಅಂತ ತಾವು ಗಮನಿಸಬಹುದು. ಏಕಾಏಕಿ ಸುರಿದ ಮಳೆಗೆ ಬೀದರ್ನ ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತಾಗಿರುವಂಥದ್ದು. ಇಲ್ಲಿ ತಾವು ಸದ್ಯಕ್ಕೆ ನಾನು ಗುಂಪಾ ರಸ್ತೆ ಬಳಿ ಇದ್ದೀನಿ. ಯಾವ ರೀತಿ ಇಲ್ಲಿ ಒಂದು ಸಮಸ್ಯೆ ಆಗ್ತಿದೆ ಸಾರ್ವಜನಿಕರಿಗೆ ಅಂತ ತಾವು ಗಮನಿಸಬಹುದು. ಸುಮಾರು 1.5 ಕಿಲೋಮೀಟರ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ನೀರು ತುಂಬಿಕೊಂಡಿದ್ದಾವೆ. ವಾಹನ ಸವಾರರಾಗಿರ್ಬೋದು, ಬೈಕ್ ಸವಾರರಾಗಿರ್ಬೋದು, ಮತ್ತೆ ಪಾದಚಾರಿಗಳು ಕೂಡ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ಬೀದರ್ನಲ್ಲಿ ಪೌರಾಡಳಿತ ಸಚಿವರಾಗಿರುವಂತಹ ರಹೀಂ ಖಾನ್ ಅವರಿದ್ದಾರೆ. ಅದಲ್ಲದೆ ಪರಿಸರ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವರು ಇಬ್ಬರು ಸಚಿವರು ಇರುವಂತಹ ಈ ಬೀದರ್ ನಗರದ ಪ್ರಮುಖ ರಸ್ತೆಗಳ ಸ್ಥಿತಿ ಹೇಗಿದೆ ಅಂತ ತಾವು ಗಮನಿಸಬಹುದು. ಅಂತಂದ್ರೆ ಕೇವಲ 1 ಗಂಟೆ 2 ಗಂಟೆಗಳ ಕಾಲ ಮಳೆ ಸುರಿದ್ರೆ ಇಂತಹ ಒಂದು ಸ್ಥಿತಿ ಬೀದರ್ ನಗರಕ್ಕೆ ಇದೆ. ಸಾಕಷ್ಟು ಒಂದು ಸಮಸ್ಯೆ ಇಲ್ಲಿ ಉಂಟಾಗ್ತಾ ಇರುವಂತದ್ದು. ಕೇವಲ ಇದು ಗುಂಪಾ ರಸ್ತೆ ಮಾತ್ರವಲ್ಲ, ಬೀದರ್ನ ಪ್ರಮುಖ ರಸ್ತೆಗಳ ಸಂಪೂರ್ಣ ಒಂದು ಸ್ಥಿತಿ ಇದೇ ರೀತಿಯಾಗಿದೆ. ಈಗ ಬ್ರಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿರುವ ರಸ್ತೆಯ ಸ್ಥಿತಿ ಕೂಡ ಇದೇ ರೀತಿಯಾಗಿದೆ. ಅದೇ ಅಲ್ಲದೆ ಇಲ್ಲಿಗ ಗುಂಪಾ ರಸ್ತೆಯಲ್ಲಿ ಕೂಡ ಸುಮಾರು 1.5 ಕಿಲೋಮೀಟರ್ನಲ್ಲಿ ಈ ಒಂದು ರಸ್ತೆಯಲ್ಲಿ ನೀರು ಸಂಪೂರ್ಣವಾಗಿ ಜಾಮ್ ಆಗ್ತಾ ಇದ್ದಾವೆ. ಇದಕ್ಕೆ ಅವೈಜ್ಞಾನಿಕವಾಗಿರುವಂತಹ ಕಾಮಗಾರಿಗಳು ಮತ್ತು ಇಲ್ಲಿ ನಾಲಿಯಲ್ಲಿ ಅಂತಂದ್ರೆ ಏನು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರುವ ಕಾರಣ ಈ ಒಂದು ಸಮಸ್ಯೆ ಉಂಟಾಗ್ತಿದೆ. ಸಾರ್ವಜನಿಕರಿಗೆ ಏನು ಅಂತಂದ್ರೆ ಪ್ರಮುಖವಾಗಿ ಈ ರಸ್ತೆಯಲ್ಲಿ ಗುಂಡಿಗಳು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀರು ನಿಂತ ಪರಿಣಾಮ ಗುಂಡಿಗಳು ಒಂದು ಅಪಘಾತ ಆಗುವ ಸಾಕಷ್ಟು ಒಂದು ಸಂಭವ ಕೂಡ ಹೆಚ್ಚಾಗಿರುತ್ತೆ. ಅಂತಂದ್ರೆ ಸರಳವಾಗಿ ಚರಂಡಿ ಮುಖಾಂತರ ನೀರು ಹಾದು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣವನ್ನ ಮಾಡಿದ್ದಾರೆ. ಈಗಾಗಲೇ ನಗರಸಭೆ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸಬೇಕಾಗುತ್ತೆ. ಪೌರಾಡಳಿತ ಸಚಿವರ ತವರು ಜಿಲ್ಲೆಯಲ್ಲಿ ಇಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ತಾವು ಊಹಿಸಬಹುದು ಬೀದರ್ನಲ್ಲಿ ಯಾವ ರೀತಿ ಒಂದು ಸಮಸ್ಯೆ ಜನ ಎದುರಿಸ್ತಾ ಇದ್ದಾರೆ ಅಂತ. ಸಂಪೂರ್ಣವಾಗಿ ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಆಟೋ ಆಗಿರ್ಬೋದು, ಬೈಕ್ ಮತ್ತೆ ಎಲ್ಲ ರೀತಿಯ ವಾಹನ ಸವಾರರಿಗೆ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ಅಂತಂದ್ರೆ 1 ಗಂಟೆ 2 ಗಂಟೆ ಮಳೆ ಬಿದ್ದರೆ ಈ ಸ್ಥಿತಿ ಆದ್ರೆ ಮುಂದೇನು ಗತಿ ಅನ್ನೋ ಒಂದು ಪ್ರಶ್ನೆಗಳು ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಅಂದ್ರೆ ಬೀದರ್ನಲ್ಲಿ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಅಂತ ಜನ ಕೇಳ್ತಾ ಇದ್ದಾರೆ. ಇಬ್ರು ಸಚಿವರಿದ್ದಾರೆ, ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್. ಇಬ್ರು ಸಚಿವರಿದ್ರು ಕೂಡ 1 ಗಂಟೆಗಳು ಮಳೆ ಸುರಿದ್ರೆ ಈ ಒಂದು ಸ್ಥಿತಿ ಆದ್ರೆ ಹೇಗೆ ಬೀದರ್ ಸ್ಥಿತಿ ಅನ್ನೋ ಪ್ರಶ್ನೆ ಜನ ಮಾಡ್ತಾ ಇರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇಲ್ಲಿ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ಅಂತಂದ್ರೆ ಈ ನೀರು ಸಂಗ್ರಹವಾಗಿದ್ದ ಕಾರಣ ಇಲ್ಲಿ ಗುಂಡಿಗಳು ಎಲ್ಲಿದೆ ಅದು ಒಂದು ಸಮಸ್ಯೆ ಆಗಿದೆ. ಒಂದು ಅಪಘಾತ ಆಗುವ ಅಥವಾ ಜನರಿಗೆ ಒಂದು ಹಾನಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಅವರು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಗುಂಪಾ ರಸ್ತೆ ಬಳಿ ಯಾವ ರೀತಿ ಒಂದು ಸಮಸ್ಯೆ ಇಲ್ಲಿ ಆಗ್ತಿದೆ ಅಂತ ತಾವು ಗಮನಿಸಬಹುದು. ಕೇವಲ ಇದು ಗುಂಪಾ ರಸ್ತೆ ಮಾತ್ರವಲ್ಲ, ಬೀದರ್ನ ಪ್ರಮುಖ ರಸ್ತೆಗಳ ಸ್ಥಿತಿ ಕೇವಲ 1 ಅಥವಾ 2 ಗಂಟೆಗಳು ಕಾಲ ಮಳೆ ಸುರಿದ್ರೆ ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಕೆರೆಯಂತಾಗ್ತಾ ಇದ್ದಾವೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಮಳೆಗಾಲದ ಒಂದು ಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮುಂಜಾಗ್ರತವಾಗಿ ಇವು ಚರಂಡಿ ಕ್ಲೀನ್ ಮಾಡುವ ಕೆಲಸ ಮಾಡಬೇಕಾಗುತ್ತೆ. ಅಥವಾ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಆಗಿರ್ಬೋದು ಅಥವಾ ಚರಂಡಿಯ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ವೈಜ್ಞಾನಿಕವಾಗಿ ಕರೆಕ್ಟ್ ಆಗಿ ಮಾಡಿದ್ರೆ ಸಾರ್ವಜನಿಕರಿಗೆ ಈ ಒಂದು ಸಮಸ್ಯೆ ಉದ್ಭವವಾಗಲ್ಲ ಅನ್ನೋದು ಕೆಲ ಸವಾರರ ಮಾತಾಗಿರುವಂಥದ್ದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.